ನೋಡಿ, ಸಿದ್ದರಾಮಯ್ಯನವರು ನಾನು ಇದ್ದೆ ಅವಾಗ, ಅವ್ರಿಗೆ ಜಾರ್ಜ್ ಅವರು ನಾವು ಎಲ್ಲ ಕೂಡ ಮಾತಾಡ್ತಾ ಇದ್ದೀವಿ, ಸರ್ ನಿಮಗೊಂದು ಸ್ವಲ್ಪ ರೆಸ್ಟ್ ಬೇಕು, ಭಾಳಷ್ಟು ಇದು ಆಗಿದೆ ಅಂಥೇಳಿ ಜಾರ್ಜ್ ಅವ್ರವ್ರನ್ನ ತುಂಬ ನಮ್ಮ ಇದಕ್ಕೆ ಬರ್ರಿ, ಅವ್ರ ಜಾರ್ಜ್ ಅವ್ರದ್ದು ಮನೆ ಇದೆ, ಅವ್ರ ಮನೆ ಇದೆ ಅಲ್ಲಿ ತುಂಬ ಅಲ್ಲಿ ಫಾರ್ಮ್ ಹೌಸ್ ಇದು ಅದಕ್ಕೆ ಜಾರ್ಜ್ ಅವ್ರಿಗೆ ಮೂರು ಥರ ಅವರ ವಂಶಾಸ್ತ್ರದ ಒಂದು ಇದು ಇದೆ, ಬರ್ರಿ ಒಂದು 2-3 ದಿವಸ ರೆಸ್ಟ್ ತಗೋರಿ ಅಂತ ನನ್ನ ಮುಂದೆನೇ ಆಗಿದ್ದು. ಸ್ವಾಭಾವಿಕ ಅವ್ರಿಗೂ ರೆಸ್ಟ್ ಬೇಕಲ್ಲ, ಸಾಕಷ್ಟು ಶ್ರಮ ವಹಿಸಿದಾರೆ, ಆ ರೆಸ್ಟ್ ಸಲುವಾಗಿ ಹೋಗಿದ್ದಾರೆ ಏನು ರೀ. ಅದಕ್ಕೆ ನೀವು ಹಿಂದೆ 2017ದಾಗ ಆಗಿದ್ದಕ್ಕೆ ಇದಕ್ಕೆ ಆಗಲೂ ಕೂಡ ಅವ್ರು ಏನೂ ಮಾಡಿಲ್ಲ ಸಿದ್ದರಾಮಯ್ಯನವರು. ಕುಮಾರಸ್ವಾಮಿಯವರ ತಪ್ಪುಗಳಿಂದ ಒಂದು ಸರ್ಕಾರ ಹೋಗಿದೆ. ಮತ್ತು ಅದೇ 17 ಜನ ಶಾಸಕರು ತೊಗೊಂಡು ಹೋದವ್ರು ಕೂಡ ಕುಮಾರಸ್ವಾಮಿ ಅವ್ರು ಕುಡ್ಕೊಂಡಿದ್ದಾರೆ. ಅದಕ್ಕೆ ಬಿ ಜೆ ಪಿಯವರು ಯಾರು ಕುಮಾರಸ್ವಾಮಿಯವರ ಸರ್ಕಾರವನ್ನು ತೆಗೆದ್ರು, 17 ಶಾಸಕರನ್ನ ಖರೀದಿ ಮಾಡಿ ಇದು ಮಾಡಿಕೊಂಡ್ರು, ಅವ್ರ ಜೊತೆ ಕುಮಾರಸ್ವಾಮಿ ಅವ್ರು ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಹೇಳ್ರಿ. ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಇಳಿಸಿದವ್ರು ಯಾರು? ಬಿ ಜೆ ಪಿಯವರು. ಮತ್ತು ಅದೇ ಬಿ ಜೆ ಪಿ ಜೊತೆ ಕುಮಾರಸ್ವಾಮಿ ಅವ್ರು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಬೇಕಲ್ಲ. ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಅದು ಅವಕಾಶವಾದ ರಾಜಕಾರಣ ಅಂತದಕ್ಕೆ. ಯಾರು ನಿಮ್ಮ ಸರ್ಕಾರ ತೆಗೆದಿದ್ರು ಅವ್ರ ಜೊತೆ ಕೈ ಜೋಡಿಸಿರಿ. ಹೀಗಾಗಿ ಸಿದ್ದರಾಮಯ್ಯನವರು ರೆಸ್ಟ್ ತೊಗೊಳ್ಳೋಕ್ಕೆ ನಾವು ಎಲ್ಲರೂ ಸಜೆಸ್ಟ್ ಮಾಡಿದ್ವಿ, ನಾನು ಕೂಡ ಅದರಲ್ಲಿ ಒಬ್ಬ. ಅದು ವಿಮಾನದಾಗ ಹೊರಟಾಗ ಡೆಲ್ಲಿಗೆ ಹೋಗೋ ಸಂದರ್ಭದಲ್ಲಿ ನಾವು ಹೇಳಿದ್ದು ಎಲ್ಲರೂ, ಹೋಗಿ ಸರ್ ನಿಮ್ಗೆ ರೆಸ್ಟ್ ಬೇಕು. ಅವರೇನು ರೆಸ್ಟ್ ಅಂತ ಹೇಳಿರಲಿಲ್ಲ, ರೆಸ್ಟ್ ತೊಗೊಳ್ಳಿ ಸರ್ ಒಂದು ವಾರ ಅಂತೇಳಿ. ಇಷ್ಟಾಗಿನವ್ರು ಬರೀ 3 ದಿವಸಕ್ಕೆ ಹೋಗಿದ್ದಾರೆ. ನಾನು ಪ್ರಕಾರ ಒಂದು ವಾರ ಹೋಗಿ ಆರಾಮಾಗಿ ಒಂದು ದಿವಸ ಇದ್ಕೊಂಬರಲಿ ಅಂತೇಳಿ ಒಂದು ದಿವಸ ಬೇರೆ ಎಲ್ಲರೂ ಕೊಡೋದು ರೆಸ್ಟ್ ತೊಗೊಳ್ಳಿ ಅಂತೇಳಿ ನಮ್ಮ ಭಾವನೆ ಇತ್ತು. ಸರ್, ಇನ್ನೊಂದು RSS ಡೇಂಜರು ಮಣ್ಣಾಗಿ ಮಣ್ಣು ಹೋಗ್ತಾರೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಏನು ರೀ? ಮಣ್ಣಲ್ಲಿ ಮಣ್ಣು ಹಾಕ್ತಾರೆ, ಕೆದಕಿದ್ರೆ ಅಂದ್ರೆ RSS ಕೆದಕಿದ್ರೆ ಮಣ್ಣಾಗಿ ಹೋಗ್ತಾರೆ ಅಂತೇಳಿ ಯಾರು? ನಮ್ಮ ಸಂಸದರು ರಮೇಶ್ ಜಿಗಜಿಣವರು. ಮತ್ತು ನಿನ್ನೆ ಸಂಸದರೇನೋ ಬೈದಿದ್ದೇನೋ ಹಾಕಿ ಕೇಳಿದ್ರಲ್ಲ ಆಗಲೇ ನನಗೆ. ಅದೇ ಡೇಂಜರ್ ಐತಿ, ಅದನ್ನ ಟಚ್ ಮಾಡಿರೋ ರೀತಿ ಒಳಗೆ ಮಣ್ಣಾಗಿ ಮಣ್ಣು ಹಾಗೆ ಬರೀ ಡೇಂಜರ್ ಅಂದರು, ಮತ್ತು ಬೇರೆ ಶಬ್ದನ ಉಪಯೋಗಿಸರು. ಬೇರೆ ಶಬ್ದನೂ ಉಪಯೋಗಿಸಿದ್ರು. ಅದನ್ನ ಹೇಳಿ ನೀವು ಹಾಕಿದ್ರೆ ನಾ ಏನು ಮಾತಾಡೋಕೋಲ್ಲಪ್ಪ ನಾನು. ಆಮೇಲೆ ನಿಮ್ಮ ಇದು ಸಂಸದರು ಇನ್ನೂರು ಯಾವ 12ನೇ ಶತಮಾನಕ್ಕಿಂತ ಮುಂಚಿತ ಇದ್ದಂಗೆ ಕಾಣ್ತಾರೆ. 11ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು, ಅದು ಬಸವ ಜನ್ಮಭೂಮಿ, ಇದು ಬಸವಣ್ಣವ್ರು ಹುಟ್ಟಿದಂಥ ಭೂಮಿ. ಈ ಬಸವ ಭೂಮಿಯಲ್ಲಿ ನೀವು ದಲಿತರಾಗಿ ನೀವು ಪ್ರಶ್ನೆ ಮಾಡಬಾರ್ದು ಅಂತಂದರೆ ಸಮಾನತೆ ಇಲ್ವಾ? ಇನ್ನೂ ತನ್ನ ದಲಿತರಿಗೆ ಸಮಾನತೆ ಇಲ್ವಾ? ಇನ್ನೂ ಅಸ್ಪೃಶ್ಯತೆ, ಅಸಮಾನತೆ ಇವತ್ತು ಕೂಡ ಇದೆಯಾ? ಇವರು ಮಾತ್ರ ಆಗ್ಬೇಕಾದಂಥವ್ರು. ಯಾರೊಬ್ಬ ಸಣ್ಣ ಮನುಷ್ಯ ಮಾತಾಡಿದ್ರೆ ಬೇರೆ ಅದ. ಒಬ್ಬ ಸಂಸದರಾಗಿ 6 ಬಾರಿ ಸಂಸದರಾಗಿ, ಸಚಿವರು, ಕೇಂದ್ರ ಸಚಿವರಾಗಿ, ರಾಜ್ಯದಲ್ಲಿ ಸಚಿವರಾಗಿ, ಒಬ್ಬ ಹಿರಿಯ ನಾಯಕರಾಗಿ ಇಷ್ಟು ಏನು ನೀವು ಕೆಳಮಟ್ಟಕ್ಕೆ ಒಂದು ದಿವಸ ಬಿಡದಿದು ಕರ್ನಾಟಕ ಬಿಡದಿ ವಿಚಾರದಲ್ಲಿ 2006ರಿಂದ, ಯಾಕಂದ್ರೆ ನನ್ನ KDBದಲ್ಲೂ ಕೂಡ ಅದು ಹಿಂದೆ ನಾವು ಕೆಲವೊಂದು ನಿರ್ಧಾರಗಳನ್ನು ತಗೊಂಡುಕೊಂಡಿದ್ದೀವಿ. 2006ರಿಂದ ಅಂದರೆ ಸುಮಾರು 20 ವರ್ಷದಿಂದ ನಡ್ಕೊಂಡು ಬಂದಿದೆ. 20 ವರ್ಷದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ಸು, ಜನತಾದಳ, BJP ಎಲ್ಲರೂ ಕೂಡ ಒಂದು ದಿವಸ ಅದರಲ್ಲಿ ಆಡಳಿತದಾಗಿದ್ದರು. ಅದನ್ನು ಪ್ರಾರಂಭ ಮಾಡಿದ್ದೇ ಒಂದು ದಿವಸ 2006ರಲ್ಲಿ SD ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಸಲುವಾಗಿ. ಮುಂದೆ DLFನವ್ರು ಬಂದರು, ಅವರು ಅಲ್ಲ ಅಂತ ಬಿಟ್ಟು ಹೋದರು. ಮುಂದೆ ಅದನ್ನು IT ಪಾರ್ಕಿಗೆ ಇದು ಮಾಡಿದ್ರು, ಅವರು ಇಲ್ಲ ಅಂತ ಹೇಳಿದ್ರು. ಹೀಗಾಗಿದೆಲ್ಲ ಅನೇಕ ಭಾಳಷ್ಟು ನೀರು ಹರಿದೋಗಿದೆ. ಆ ಸಂದರ್ಭದಲ್ಲಿ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಾರ್ದೆ ಈಗ ರಾಜಕೀಯವಾಗಿ ಒಂದು ದಿವಸ ಇದು ಜಿದ್ದ ರಾಜಕಾರಣ. ಇವತ್ತು ದಿವಸ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಆಗೋದ್ರಿಂದ ಜನತಾದಳದವರು ಇದೊಂದು ರಾಜಕೀಯ ಇದನ್ನೊಂದು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಕೆಲಸವನ್ನು ಮಾಡ್ತಾರೆ. ನಾವು ಅಧಿಕಾರದಿಂದ ಕುಮಾರಸ್ವಾಮಿ ಅವರು ಬಿಡ್ಬೋದಾಗಿತ್ತಲ್ಲ, ಅದನ್ನು ಚಿಪ್ ಹಾಗೆ ಆಗತ್ತೆ. ಅದು ಮುಖ್ಯಮಂತ್ರಿಗಳು ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತಾರೆ. ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ ನೋಡಿ. ಅಂಥದ್ದೆಲ್ಲವೂ ಕೂಡ ಇಲ್ಲ ಇವತ್ತು. ಅಂದರೆ 2006ದಾಗ ಕುಮಾರಸ್ವಾಮಿ ಮಾಡಿದಾಗ ರಿಯಲ್ ಎಸ್ಟೇಟ್ ದಂಧೆನಾಗಿತ್ತಾ? ಆಮೇಲೆ ಒಂದು ಸ್ಪಷ್ಟೀಕರಣ ಕೊಡಕ್ಕೆ ಬಯಸ್ತಾರೆ. ನಿನ್ನೆ ಇವತ್ತು ಯಾರೋ ನನಗೆ ಅದನ್ನು ನಿಖಿಲ್ ಕುಮಾರಸ್ವಾಮಿ ಅವ್ರು ಕೇಳಿದ, ಅನಿತಾ ಕುಮಾರಸ್ವಾಮಿ ಅವ್ರು, ನನಗೆ ಗೊತ್ತಿರಲಿಲ್ಲ. ಅದು ಯಾರೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದನ್ನು ನಾನು ನೋಡಿದ್ದೆ. ಏನು ರೀ, ಇರ್ಲಿಕ್ಕೆ ಅನಿತಾ ಕುಮಾರಸ್ವಾಮಿ ಅವ್ರದ್ದು ಜಮೀನಲ್ಲಿ ಇರ್ದಿದ್ರೆ ಏನು ರೀ, ನಾವು ಹೆಣ್ಮಕ್ಳನ್ನ ರಾಜಕಾರಣ ತರೋದಿಲ್ಲ. ಅವರೊಬ್ಬರ ಇದ್ರಿಂದ ಅವ್ರನ್ನ ಭೂಮಿ ಇದೆ ಅಂತ ಒಂದು ದಿವಸ ಹಿಂದೆ ಒಂದು ಮಾತುಕತೆ ಆಗಿತ್ತು. ಅವರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಒಂದು ದಿವಸ ಕುಮಾರಸ್ವಾಮಿ ಅವರು ಹೇಳಿದ್ರು. ಆ ವಿಚಾರವಾಗಿ ನಾನು ಒಂದು ದಿವಸ ಹೇಳಿದ್ದೀನಿ, ಒಂದು ವೇಳೆ ಅವ್ರ ಭೂಮಿ ಇತ್ತು ಅಂದರೆ ಬೇರೆ, ಇರ್ತಿದ್ರೆ ಒಂದು ದಿವಸ ಅಲ್ಲಿಗೆ ಇಲ್ಲ ಅಂತ ಹೇಳ್ಬಿಟ್ರೆ ಅದು ಮುಗಿದೋಗ್ತದೆ. ನಮ್ಮ ಭೂಮಿ ಇಲ್ಲಪ್ಪ ಅಲ್ಲಿ ಅಂದ್ರೆ ಮುಗಿದೋಗ್ತದೆ. ಅದರಲ್ಲಿ ಸವಾಲು ಹಾಕಿ ಕ್ಷಮಾಪಣೆ ಕೇಳುವಂಥದ್ದೇನಿದೆ
ಅವ್ರು ಸ್ಪಷ್ಟೀಕರಣ ಕೊಟ್ಬಿಟ್ಟು ನಮ್ದು ಭೂಮಿ ಇಲ್ಲಪ್ಪ ಅಂತ ಹೇಳ್ಬಿಟ್ರೆ, ಅಥವಾ ಯಾವ ಭೂಮಿ ಅವ್ರ ಸರ್ವೆ ನಂಬರ್ ಸರ್ವೆ ನಂಬರ್ ನಮ್ದಲ್ಲ ಅಂತ ಅಂದ್ಬಿಟ್ರೆ ಮುಗಿದೋಗ್ತದೆ ಅಲ್ಲಿಗೆ. ನಾನೇನು ವೈಯಕ್ತಿಕವಾಗಿ ಯಾರಿಗೆ ನಾನು ದ್ವೇಷ ಮಾಡುವಂಥ ಪ್ರಶ್ನೆ ಬರೋದು, ಅದರಾಗಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಇವತ್ತು ದಿವಸ ಅಂತ ಕುಮಾರಸ್ವಾಮಿ ಅವರು ಭೂಮಿ ನಮ್ದು ಇಲ್ಲ ಇಲ್ಲಿ ಅಂತಂದ್ರೆ ಮುಗಿದೋಗ್ತದೆ. ದೇರ್ ಎಂಡ್ಸ್ ದ ಮ್ಯಾಟರ್. ಹಿಂದೆ ಅದು ನನಗೆ ಗೊತ್ತಿಲ್ಲ, ಹಿಂದೆ ಅದು ಮಾಧ್ಯಮದಲ್ಲಿ ಬಂದಿತ್ತು. ಮಾಧ್ಯಮದಲ್ಲಿ ಬಂದು ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ, ನಮ್ಮ ಧರ್ಮಪತ್ನಿಯವ್ರದ್ದು ಲ್ಯಾಂಡ್ ತೊಗೊಂಡಿದ್ದಾರೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಆ ವಿಚಾರವನ್ನು ಇವತ್ತು ಎತ್ತಿದ್ದೇವೆ. ಹಾಗೇನಾದರೂ ಇಷ್ಟಕ್ಕೂ ಕೂಡ ಅವ್ರ ಜಮೀನಿಗೆ ಇರ್ದಿದ್ರೆ, ಅವ್ರ ಮನಸ್ಸಿಗೆ ನೋವಾಗಿದ್ದರೆ